ನಗು ಅನ್ನೋದೊಂದಿದ್ರೆ ಮನುಷ್ಯ ಯಾವ ಸಮಸ್ಯೆ ಬೇಕಾದ್ರೂ ಈಸಿಯಾಗಿ ಬಗೆಹರಿಸಬಹುದು ಅನ್ನೋ ಒಂದು ಮಾತಿದೆ. ಸೊ ಅದಕ್ಕೆ ತಕ್ಕ ಉತ್ತರವಾಗಿರೋದು ರಾಮ್ ಅವರು. ಯಾವಾಗ್ಲೂ ನಗ್ತಾ ಇರ್ತಾರೆ, ಏನೇ ಪ್ರಾಬ್ಲಮ್ಸ್ ಇದ್ರು, ಎಷ್ಟೇ ತಲೆ ಮೇಲೆ ಟೆನ್ಷನ್ ಇದ್ರು ಯಾವಾಗ್ಲೂ ನಗ್ತಾ ಇರ್ತಾರೆ. ಅದ್ರಲ್ಲೂ 5 ವರ್ಷದಿಂದ ಏನ್ ಕಷ್ಟಪಟ್ಟಿದ್ದಾರೆ ಆ ಕನಸು ಇವತ್ತು ನನ್ಸಾಗ್ತಾ ಇದೆ ದಿಲ್ಮಾರ್ ಸಿನಿಮಾದಿಂದ. ಆದ್ರೂ ಅವ್ರ ಮುಖದಲ್ಲಿ ನಗು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅಂದ್ರೆ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ಆ ನಗು ಮುಖದಿಂದ ತೋರಿಸ್ತಾ ಇದ್ದಾರೆ. ಸೊ ಇವತ್ತು ನಾವು ಅವ್ರ ಜೊತೆ ಇದ್ದೀವಿ, ಅವರ ಸ್ಟ್ರಗಲ್ ಕೇಳೋಣ. ಒಂದು ಸಿನಿಮಾ ಹೀರೋ ಆಗೋದಕ್ಕೆ ಒಂದು ಪುಟ್ಟ ಹಳ್ಳಿಯಿಂದ ಬಂದಂತ ಹುಡುಗ ಎಷ್ಟೆಲ್ಲ ಕಷ್ಟಪಟ್ರು ಅನ್ನೋದನ್ನ ಕೇಳೋಣ. ಹಾಯ್ ರಾಮ್, ಹೇಗಿದ್ದೀರಾ? ಹಾಯ್, ನಮಸ್ತೆ ಎಲ್ರಿಗೂ ನಮಸ್ಕಾರ. ಈ ಸಂಜೆ ವಾಹಿನಿಗೆ ತುಂಬಾ ಧನ್ಯವಾದಗಳು. ತಕ್ಷಣ ಖುಷಿ ಪಡ್ಲೇಬೇಕು, ನಮ್ಮಲ್ಲ ಇಂಟರ್ನಿ ಆದವ್ರು ನೀವು. ಇಲ್ಲ, ನಾನ್ ಖಂಡಿತ ಖುಷಿ ಇದೆ. ಯಾಕಂದ್ರೆ ನಾನು 2006 ಜರ್ನಲಿಸಂ ಮುಗಿಸಿದಾಗ ಲಾಸ್ಟ್ 3rd ಇಯರ್ಗೆ ಇಂಟರ್ನ್ಶಿಪ್ ಇದ್ದೇ ಇರುತ್ತಲ್ವಾ. ಆ ಇಂಟರ್ನ್ಶಿಪ್ ಅಂತ ಸೇರಿದ್ದೆ ನಾನು ಈ ಸಂಜೆಗೆ. ನನಗೆ ಅಲ್ಲೇವರೆಗೂ ನಾನು ಬೆಂಗಳೂರು ಅನ್ನೋದು ನಾನು ನೋಡೇ ಇಲ್ಲ, ನಾನು ಬಂದು ಇಲ್ಲ. 1 ತಿಂಗಳು ನಾನು ಅಲ್ಲಿ ವರ್ಕ್ ಮಾಡಿದ್ದು. ನಾನು ಅಲ್ಲಿಂದ ಲೆಟ್ರ್ ತಗೊಂಡೋಗಿ ಕಾಲೇಜಿಗೆ ಕೊಟ್ಟಾಗ ಖುಷಿ ಆಯ್ತು. ನನಗೆ ಅವಾಗ ಒಂದ್ ಸ್ವಲ್ಪ ಟಿವಿ ಅಂದ್ರೆ ಏನದು, ಒಂದು ಪತ್ರಿಕೆ ಅಂದ್ರೆ ಹಿಂಗಿರುತ್ತೆ, ಈ ತರ ಹಿಂಗೊಂದು ವಿಷಯ ವಸ್ತು ಇರುತ್ತೆ. ಅಲ್ಲೂ ಸಮೇತ ನನ್ನ ಸ್ವಾರ್ಥ ಏನಂತಂದ್ರೆ ಸಿನಿಮಾಗೆ ಹೋಗಿ ಸೇರ್ಬೇಕು, ಸಿನಿಮಾ ರಿಪೋರ್ಟರ್ ಆಗ್ಬೇಕು, ಅಲ್ಲಿಂದ ಯಾವ್ದೋ ಒಂದು ಸೀರಿಯಲ್ಗೆ ಹೋಗ್ಬೇಕು, ಯಾವ್ದೋ ಒಂದು ಸಿನಿಮಾ ನೋಡ್ಬೇಕು, ಈ ತರನೇ ವಿಷಯ ಇತ್ತು ನನಗೆ. ತುಂಬಾ ಖುಷಿ ಇದೆ. ಯಾಕಂದ್ರೆ ನನಗೆ ಸಪೋರ್ಟ್ ಮಾಡಿದ್ರು ಅವತ್ತಿನ ದಿನ ನಾನು ಸೇರಿದಾಗ. ಪಾಪ ಸಪೋರ್ಟ್ ಮಾಡೋರು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಿಂದ ಬರೀ 5,500 ಎತ್ಕೊಂಡು ಬೆಂಗಳೂರಿಂದ ತುಮಕೂರಿಂದ ಬಸ್ ಹತ್ತಿ ನವರಂಗಲ್ ಇಳಿದವರು ಇವತ್ತು ಕನಸು ನನ್ಸಾಗಿದೆ. ದಿಲ್ಮಾರ್ ಸಿನಿಮಾ ಅಕ್ಟೋಬರ್ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ನಿಮ್ಗೆ? ಇಲ್ಲ, ನಾವು ಇನ್ನ ಕನ್ಸು ನನ್ಸಾಗಿಲ್ಲ, ಇನ್ನ ಈಗ ಪ್ರಾರಂಭ ಆಗಿದೆ. ನನ್ನ ಕನ್ಸಲ್ಲ ಅದು, ಆಕ್ಚುಲಿ ನನ್ನ ಗುರಿ. ನಾನು ಬರೋ ಮೊದಲನೇ ದಿನಾನೇ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ. ನಾನು ಏನ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ನಾನು ರೀಚ್ ಆಗ್ಬೇಕು ಅಂತ. ನನ್ನ ತಾಯಿ ಅಂದಿದ್ರು, ನಂಗೊಂದು ಮಾತು ಹೇಳಿದ್ರು, ಇಲ್ಲಿಂದ ಹೇಗ್ ಹೋಗ್ತೀಯೋ ಹಾಗೆ ಬರಪ್ಪ, ಯಾವ್ದೇ ಸ್ಪೆಷಲ್ ಕಿರೀಟ ತರಬೇಡ ಅಂತ ಹೇಳಿದ್ರು. ಅಂದ್ರೆ ನೀನ್ ಹೋಗಿದ್ದ ದಾರಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ಕೆಟ್ಟವನಾಗಿ ಬರ್ಬೇಡ ಅಂತ ಅರ್ಥ. ಅದು ಅವತ್ತು ನಾನು ಏನ್ ಗುರಿ ಇಟ್ಕೊಂಬ ಇವತ್ತಿನ ದಿನಕ್ಕೆ ನೀವು 5,500 ಅಂತಾರೆ, ಬಟ್ ಇಲ್ಲ, ಅವತ್ತಿನ ದಿನಕ್ಕೆ 5,500 ನನಗೆ ತುಂಬಾ ದೊಡ್ಡ ಅಮೌಂಟ್. 2006ರಲ್ಲಿ 5,500 ಅಂತಂದ್ರೆ ಅದೊಂದು ದೊಡ್ಡ ಅಮೌಂಟ್. ಆ ಅಮೌಂಟ್ ಅನ್ನು ನಿಜವಾಗ್ಲು ನನ್ನ ತಾಯಿ ಹತ್ರ ಜಗಳ ಮಾಡಿ ಇಸ್ಕೊಂಡು ತಂದಂತ ಒಂದು ಅಮೌಂಟ್. ಇವತ್ತು ನನ್ನ ಗುರಿಗೆ, ನನ್ನ ಕನ್ಸಿಗೆ ಎಲ್ಲೋ ಒಂದು ನೀರ್ ಹಾಕ್ದಂಗ ಆಗಿದೆ ಅಷ್ಟೇ. ಅದಿನ್ನ ಗಿಡ ಆಗಿ ಮರ ಆಗಿ ಫಲ ಬಿಡ್ಬೇಕು. ಅದು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಅವತ್ತು ಎಲ್ಲಾ ಪ್ರೇಕ್ಷಕರು ನೋಡಿ ಅದನ್ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತೀನಿ ಅಷ್ಟೇ. ಇವಾಗ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಕಂಟೆಂಟ್ ಸ್ಟ್ರಾಂಗ್ ಆಗಿ ಕೊಟ್ರೆ ಮಾತ್ರ ಸಿನಿಮಾ ನಿಲ್ಲೋದು, ಜನ ನೋಡೋಂಥದ್ದು. ನಿಮ್ಮ ಸಿನಿಮಾದಲ್ಲಿ ಅಂತದ್ ಏನ್ ಕೊಡ್ತಾ ಇದ್ದೀರಾ? ಜನ ಯಾಕೆ ನಿಮ್ ಸಿನಿಮಾಗ್ ಬರ್ಬೇಕು ಅಂತ? ಯಾಕಂದ್ರೆ ಹೊಸ ಹೀರೋ, ಇವತ್ತು ಶುರುವಾದಂತ ಸಿನಿಮಾ ಅಲ್ಲ ಇದು. ಸೊ ಹೇಗೆ ನಿಮ್ಮನ್ನ ಮತ್ತೆ ನಿಮ್ಮ ಸಿನಿಮಾ ಮೇಲೆ ನಿರೀಕ್ಷೆ ಇಡೋದು ಜನ? ಇಲ್ಲ, ಹೊಸ ಹೀರೋ ಅನ್ನೋದು ಖಂಡಿತ ನಿಜ. ಆದ್ರೆ ನೋಡಿ, ಹೇಳ್ತೀನಿ ಕೇಳಿ, ಬರುವಾಗ ಪ್ರತಿಯೊಬ್ರು ಹೊಸಬನೆ. ಈಗ ನಾನು ಈ ಸಿನಿಮಾಗೆ ನಾಯಕನಾಗಿ ಹೊಸಬ ಇರ್ಬೋದು, ಬಟ್ ಇವತ್ತು ಈ ಪೊಸಿಷನ್ಗೆ ಬರೋದಕ್ಕೆ ನಾನು ಆಲ್ಮೋಸ್ಟ್ 18 ಇಯರ್ಸ್ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ತುಂಬಾ ಸ್ಟ್ರಗಲ್ ಅಂತಾನೆ ಎಲ್ಲಾ ಕ್ಷೇತ್ರದಲ್ಲೂ, ಏನ್ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಏನಿದೆ ಪ್ರತಿ ಒಂದು ವರ್ಗದಲ್ಲೂ ನಾನು ಕೆಲಸ ಮಾಡ್ಬಂದಿದ್ದೀನಿ. ಲೈಟ್ ಮ್ಯಾನ್ ಆಗಿ ವರ್ಕ್ ಮಾಡಿದೀನಿ, ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೀನಿ, ಸೆಟ್ ಅಲ್ಲಿ ವರ್ಕ್ ಮಾಡಿದೀನಿ, ಪ್ರೊಡಕ್ಷನ್ ಬಾಯ್ ಒಂದೊಂದ್ಸಲಿ ವರ್ಕ್ ಮಾಡಿದೀನಿ, ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೀನಿ. ಸ್ಟಾರ್ಟಿಂಗ್ ದಿನಗಳಲ್ಲಿ ಬಂದಾಗ ಅಂದ್ರೆ ಗೊತ್ತಿಲ್ಲ ನನಗೆ ಇಂಡಸ್ಟ್ರಿ. ಡೈರೆಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡಿದೀನಿ, ಡ್ರೈವರ್ ಆಗಿ ವರ್ಕ್ ಮಾಡಿದೀನಿ. ಬಟ್ ನನ್ನ ಗುರಿ ಅಲ್ಲೆಲ್ಲಾದ್ರಲ್ಲೂ ಇದ್ದಂತ ಸ್ವಾರ್ಥ ಒಂದೇ, ನಾನು ಹೀರೋ ಆಗ್ಬೇಕಂತ ಬಂದಿದ್ದೀನಿ. ಹೀರೋ ಆಗೋದಿಕ್ಕೆ ನಾನು ಇಂಡಸ್ಟ್ರಿ ಬಿಟ್ಟು ಹೋಗ್ಬಾರ್ದು, ಯಾವ್ದೋ ಒಂದು ಕೆಲ್ಸದ ನಾನು ತೊಡಕೊಂಡಿರ್ಬೇಕು, ನನ್ನ ಕಣ್ಣೆದುರುಗಡೆ ಇರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಹೊಸಬ ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಮೇಡಮ್. ಏನ್ ಗೊತ್ತಾ, ಇಲ್ಲಿ ಕತೆ ಚೆನ್ನಾಗಿತ್ತಂತಾರೆ, ಆ ಕತೆಗೆ ಆ ವ್ಯಕ್ತಿ ಆಪ್ಟ್ ಆದ ಅಂತಂತಾರೆ, ಅದ್ರ ಜೊತೆಲಿ ಅವ್ನು ಆಕ್ಟ್ ಚೆನ್ನಾಗಿ ಮಾಡಿದಾನಂತಂದ್ರೆ, ಆ ಟೀಮ್ ವರ್ಕ್ ಇತ್ತು ಅಂತಾರೆ, ಎಫರ್ಟ್ ಇತ್ತು ಅಂತಂದ್ರೆ, ಅಷ್ಟೂ ಜನ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿದಾರಂತಾರೆ. ಯಾವೊಬ್ಬ ಭಿಕ್ಷುಕನ್ನ ತಂದು ನಾವಲ್ಲಿ ನಿಲ್ಸಿ ಆಕ್ಟ್ ಮಾಡಿದ್ರು ಆ ಸಿನಿಮಾ ಗೆಲ್ಲುತ್ತೆ ಮೇಡಮ್. ಅದಕ್ಕೆ ಉದಾಹರಣೆಗಳು 100 ಇದೆ. ಇಂಡಸ್ಟ್ರಿ ಯಾರು ಅಂತ ಗೊತ್ತಿಲ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ತಲೆ ಮೇಲೆ ಹೊತ್ಕೊಂಡು ಒಂದು ದೊಡ್ಡ ಮಹಾರಾಜನ್ ತರ ಮೆರೆಸಿರ್ತಕ್ಕಂಥ ದಿನಗಳು ಇವತ್ತು ಇಂಡಸ್ಟ್ರಿಯಲ್ಲಿ ನೀವು ನೋಡಿದ್ರ, ನಾನು ನೋಡಿದೀನಿ. ನನ್ನ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಪ್ರತಿ ಸಲ ಏನೇ ಕೇಳ್ತೀನಿ ಅಂತಾರೆ. ನಮ್ಮ ಜನ ಅಷ್ಟು ದಡ್ರಲ್ಲ, ಪ್ರತಿ ಒಂದು ವಿಷಯನು ಅನಲೈಸ್ ಮಾಡಿರ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಯಾವ್ದು ಫೇಕು, ಯಾವ್ದು ಸುಳ್ಳು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇವತ್ತು ನಾವು ಒಂದು ಚಿಕ್ಕ ಮಗುನು ಸಮೇತ ನಾವು ಮೋಸ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅಂತ ಸಿಚುವೇಶನ್ ಅಲ್ಲಿ ಹೊಸಬ್ರು ಹಳುಬ್ರು ಅಂತಿಲ್ಲ ಮೇಡಮ್.
ಆ ಕತೆಗೆ ಆಪ್ಟ್ ಆಯ್ತು ಅಂತಾರೆ. ಈಗ ನೀವೊಂದು ಹೊಟ್ಟೆ ಹಸ್ತಿರುತ್ತೆ ನಿಮ್ಗೆ, ಯಾವ್ದೋ ಒಂದು ಹೋಟ್ಲು ಹೋಯ್ತಾ, ಯಾವ್ದೋ ಚಿಕ್ಕ ಹೋಟ್ಲು ದೊಡ್ಡ ಹೋಟ್ಲು ಅಂತಾರಲ್ಲ, ರುಚಿ ಟೇಸ್ಟ್ ಚೆನ್ನಾಗಿತ್ತಾ, ನೆಕ್ಸ್ಟ್ ಹುಡಿಕೊಂಡು ಹೋಗ್ತೀರಾ ನೀವು ಅಲ್ಲಿಗೆ. ಅಷ್ಟೇ ವಿಷಯ, ಅಷ್ಟೇ ಸಿಂಪಲ್. ಅಂದ್ರೆ ನಾವು ಕೊಡ್ಬೇಕಾಗಿರೋದನ್ನ ನಾವು ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಕೊಟ್ಟಿದೀವಿ ಅಂತಾರೆ, ಜನ 100% ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಅದಕ್ಕೆ ಯಾವ್ದೇ ರೀತಿ ಸುಳ್ಳು ಅಂತ ಹೇಳೋದಿಕ್ಕಾಗಲ್ಲ. ಅಷ್ಟು ನಾನು ನಂಬಿದೀನಿ ಮೇಡಮ್. ಯಾಕಂದ್ರೆ ನಾವು ಮೀಡಿಯಾದಲ್ಲಿ ವರ್ಕ್ ಮಾಡಿರೋದ್ರಿಂದ ನಾವು ಪ್ರತಿ ಗುರುವಾರ ನಗೋದು ಅಳೋದು ನೋಡ್ತಾ ಇರ್ತೀವಿ ನಾವು. ಆಡಿಯನ್ಸ್ ಪಲ್ಸ್ ಏನನ್ನೋದು ನನಗೆ ತುಂಬಾ ಚೆನ್ನಾಗ್ ಗೊತ್ತು ಮೇಡಮ್. ನಮ್ ಜನ ಅಷ್ಟು ಈಸಿಯಾಗಿ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ. ಆ ಸ್ಟ್ರಗಲ್ ಎಲ್ಲ ನೋಡಿರ್ತಾರೆ. ಅಲ್ಲಿ ಕಾಣುತ್ತೆ ಅವ್ರಿಗೂನು ಇದು ಚೆನ್ನಾಗಿದೆಯೋ ಇಲ್ವಾ ಅಂತೇಳಿ. 100% ಒಪ್ಕೊಂತಾರ ಅನ್ನೋ ಒಂದು ನಂಬಿಕೆ, ನನ್ನ ಭರವಸೆ ನನ್ ಖಂಡಿತ ಇದೆ. 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಆದ್ರೆ ಹೀರೋ ಆಗೋದಕ್ಕೆ ಯಾಕೆ ಇಷ್ಟು ತಡ ಆಯ್ತು? ಏನು ಅಡೆತಡೆಗಳು ಬಂದಿದ್ದಲ್ಲಿ? ಇಲ್ಲ, ನಾನು ಬಂದಿದ್ದೆ ಇರೋಬೇಕಂತ. ಆದ್ರೆ ಅಡೆತಡೆಗಳು ಅಂತಾರೆ, ನಾನೇನು ಅದೇ ಸೂಪರ್ ಸ್ಟಾರ್ ಅಲ್ಲ, ಅದೊಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋ ವ್ಯಕ್ತಿ ಅಲ್ಲ, ಯಾವ್ದೇ ಗಾಡ್ ಫಾದರ್ ಅಂತಾರೆ ಗೊತ್ತಾ, ಒಂದು ಕಿರೀಟ ಪಿಲ್ಲರ್ಗಳು ಅಂತಾರೆ ಗೊತ್ತಾ, ಅದು ಯಾವ್ದು ನನ್ನ ಜೀವನದಲ್ಲಿ ಇಲ್ಲ. ನಾನು ಇವತ್ತು ಏನ್ ಇಲ್ಲಿ ಕುಂತಿದ್ದೀನಿ, ಅದನ್ನ ನಾನು ನನ್ನ ಸ್ವಂತ ಶ್ರಮದಿಂದ, ನಾನು ಕಷ್ಟಪಟ್ಟು ನಾನು ಏನ್ ಆಗ್ಬೇಕು ಅನ್ಕೊಂಡಿದ್ದೆ, ಆ ಶ್ರಮದಿಂದ ನಾನು ಇವತ್ತು ಇಲ್ಲಿ ಬಂದು ಕುಂತಿದ್ದೀನಿ ಹೊರತು ನನಗೆ ಯಾವ್ದೇ ಗಾಡ್ ಫಾದರ್ ಇಲ್ಲ, ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ, ಯಾರು ಬೆಳೆಸಿಲ್ಲ. ನನಗೆ ಸಪೋರ್ಟ್ ಮಾಡಿರೋದು ಒಂದೇ, ನನ್ನ ಕೆಲಸ ಸಪೋರ್ಟ್ ಮಾಡಿದೆ. ನಾನು ಬಿದ್ದಾಗ್ಲೂ ಎದ್ದಾಗ್ಲೂ ಕೆಳಗಡೆ ಎಲ್ಲ ಕಳ್ಕೊಂಡಾಗ್ಲೂ ನನ್ನ ಕೆಲಸ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ಕೆಲಸ ನಂಬಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ಕೆಲಸ ಗೊತ್ತಿರ್ತಕ್ಕಂಥ ವಾಹಿನಿಗಳು, ಇದೇ ಮೀಡಿಯಾ, ಇಷ್ಟೇ ಜನ ನನಗೆ ಕೆಲಸ ಮಾಡಿ ಸಪೋರ್ಟ್ ಮಾಡಿರೋದು. ಯಾವುದೇ ಕುಟುಂಬ ಆಗ್ಲಿ, ಯಾವುದೇ ಫ್ಯಾಮಿಲಿ ಆಗ್ಲಿ, ಯಾವುದೇ ರಿಲೇಷನ್ಸ್ ಆಗ್ಲಿ, ಯಾವುದೇ ಫ್ರೆಂಡ್ಸ್ ಆಗ್ಲಿ, ಯಾವುದೇ ಹೊರಗ್ಲಾರಾಗ್ಲಿ, ನಾನು ಇದ್ದೀನಿ ಹಂಗೆ ಹಿಂಗೆ ಅಂತೇಳಿ ಯಾರು ನಂಗೆ ಸಪೋರ್ಟ್ ಮಾಡಿಲ್ಲ. ನನ್ನ ಕೆಲಸ ನನ್ನನ್ನು ಗಟ್ಟಿಯಾಗಿ ಹಿಡ್ಕಂತು, ನಾನು ನಂಬಿರ್ತಕ್ಕಂಥ ದೈವ ಬಲ, ನಾನು ನಂಬಿರ್ತಕ್ಕಂಥ ವಾಹಿನಿಗಳು ನನ್ನ ಕೆಲಸ ಇವತ್ತು ಇಲ್ಲಿಗೆ ತಂದು ಕುಣಿಸಿದೆ ಮೇಡಮ್. ಅದೇ ತರ ಆರ್ಟಿಸ್ಟ್ ಆಗೋದಂದ್ರೆ ಅಷ್ಟು ಈಸಿ ಅಲ್ಲ ಮೇಡಮ್. ನಾವು ಅದಕ್ಕೊಂದು ತಪಸ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ನಂತರ ಎಷ್ಟೊಂದು ಜನ, ಸಾವಿರಾರು ಜನ ಬರ್ತಾರೆ, ಹೀರೋ ಆಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತಂದ್ಬಿಟ್ಟು. ಆದ್ರೆ ಎಲ್ರಿಗೂ ಎಲ್ಲಾನು ಈಸಿ ಸಿಗಲ್ಲ. ಹೋಗಿದ ತಕ್ಷಣ ಯಾರೂನು ಒಂದು ರತ್ನ ಗಂಬಳಿ ಹಾಕಿ ನಮ್ಗೆ ಸ್ವಾಗತ ಕೋರಲ್ಲ. ತುಂಬಾ ಅವಮಾನಗಳಾಗಿರುತ್ತೆ, ತುಂಬಾ ಅನುಮಾನಗಳು, ಹಿಂಸೆಗಳು, ನರಳಾಟಗಳು. ಹೀರೋ ತರ ಇದ್ಯಾ, ನಿನ್ ಮುಖ ನೋಡು, ಮಿರರ್ ನೋಡ್ಕೋ, ನಿನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಈ ತರ ಎಲ್ಲ ಅವಮಾನಗಳು ಕೊಟ್ಟಿರ್ತಾರೆ. ಏನು ಮಾಡಕ್ಕಲ್ಲ, ಅದೆಲ್ಲ ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ತಿದ್ರು ಕೇಳಿಸ್ಕೊಂಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಅವ್ರ ಹತ್ರ ಕೆಲಸ ಕೇಳೋದಿಕ್ ಹೋಗಿರ್ತೀವಿ, ಅವ್ರು ಕೊಟ್ರೆ ತಗೊಳ್ಬೇಕು, ಇಲ್ಲ ಅನ್ಬೇಕು. ಅದಕ್ಕೆ ನಾವು ಅವ್ರು ಯಾರೋ ಏನೋ ಹೇಳಿದ್ರಂತ ಬೇಜಾರ ಮಾಡ್ಕೊಂಡ್ ಕೂತ್ಕೊಂಡ್ರೆ ಖಂಡಿತ ಅವ್ರು ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರ್ತೀವಿ. ನಾವ್ ಅಂದ್ಕೊಂಡಿದ್ ಏನೂ ರೀಚ್ ಆಗೋದಿಕ್ಕಲ್ಲ. ನಾಯಿ ಬೊಗಳ್ತಾ ಇದೆ, ಆನೆ ಹೋಗ್ತಾ ಇದೆ ಅನ್ನೋ ಮನಸ್ಥಿತಿ ವ್ಯಕ್ತಿ ನಾನು. ನನ್ ಬಗ್ಗೆ ಯಾರೇನೇ ಮಾತಾಡಿದ್ರು ಐ ಡೋಂಟ್ ಕೇರ್, ನನ್ ಕೇರು ಮಾಡೋದಿಕ್ಕಲ್ಲ. ಬಿಕಾಸ್ ಯಾಕಂದ್ರೆ ನಾನು ಬಂದಿರೋದ್ ನಾನು ಇಲ್ಲಿ, ನಾನು ಕಲಾವಿದ ಆಗೋದಿಕ್ಕೆ, ಇಲ್ಲಿ ಯಾರ್ದೋ ಬಗ್ಗೆ ಮಾತಾಡೋದಿಕ್ಕೆ, ಯಾರ್ದೋ ತುಳಿಯೋದಿಕ್ಕೆ, ಎದ್ದೇಳೋದಿಕ್ಕೆ, ಅಯ್ಯನ್ಸೋದಿಕ್ಕೆ, ತೊಂದರೆ ಕೊಡೋದಿಕ್ಕೆ ನಾನು ಬಂದಿಲ್ಲ. ನಾನು ತುಂಬಾ ಕಟ್ ಅಂಡ್ ಕ್ಲಿಯರ್ ಆಗಿದ್ದೀನಿ. ನನ್ನ ಲೈಫಲ್ಲಿ ನಾನು ಏನಾಗ್ಬೇಕಂತ ಬಂದಿದ್ದೀನಿ, ಆ ದಾರಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ನಾನು ಏನೇ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೋದು, ಬಟ್ ನನ್ನ ಮೈಂಡು 24/7 ಯಾವತ್ತು ನನ್ನ ಕಾನ್ಸಂಟ್ರೇಷನ್ ನನ್ನ ಸಿನಿಮಾ, ನನ್ನ ಆರ್ಟಿಸ್ಟ್ ಆಗ್ಬೇಕು, ನನ್ನ ಕಲಾವಿದನ ಆಗ್ಬೇಕು, ನಾನು ಅದಕ್ಕೆ ಏನ್ ಬೇಕು ಆ ದಾರಿಲೇ ಎಲ್ಲಿಂದ ಎಲ್ಲೋದ್ರು ಎಂಡ್ ಆಫ್ ದಿ ಡೇ ಅಲ್ಲಿಗೆ ಬರ್ತಿದ್ದೆ ನಾನು. ಅದ್ರಿಂದ ನಾನು ಇವತ್ತು ಇಲ್ಲಿ ಬಂದು ನಾನು ಕುಂತಿದ್ದೀನಿ. ಸುಮ್ನೆ ಬಂದು ನಾನು ಕುಂತಿಲ್ಲ ಮೇಡಮ್, ನಾನು ಅಷ್ಟೆಲ್ಲ ದಾಟೆ ನಾನು ಇಲ್ಲಿ ಬಂದು ಕುಂತಿದ್ದೀನಿ. ಇಂಡಸ್ಟ್ರಿಗೆ ಹೀರೋ ಆಗ್ಬೇಕಂತ ಬರ್ತೀರಾ, ನಿಮ್ಮ ಮುಖ ನೋಡಿ ಅಂತ ಅಂತಾರೆ. ಆ ಅವಮಾನಗಳಲ್ಲಾದಾಗ ನಿಮ್ಮ ಮನಸ್ಥಿತಿ ಏನಾಗಿರುತ್ತೆ? ಅಂದ್ರೆ ಹೀರೋ ಆಗ್ಬೇಕಂತ ಕನ್ಸ್ಕೊಂಡವ್ರಿಗೆ ಆತರ ಡಿಮೋಟಿವೇಟ್ ಮಾಡಿದಾಗ ಹೇಗ್ ಅನ್ಸ್ತು ಅವತ್ತು? ಮೇಡಮ್, ನನಗೆ ಹಿಂದೆ ಮುಂದೆ ಯಾರಿರಲ್ಲ, ನನ್ನ ಫ್ಯಾಮಿಲಿ ಬಿಟ್ರೆ. ನಾನು ಇಲ್ಲೇನೋ ಆಗ್ಬೇಕಂತ ಹಠ ತೊಟ್ಟು ಬಂದಿರ್ತೀನಿ, ಮನೆ ಬಿಟ್ಟು ಬಂದಿರ್ತೀನಿ. ಯಾಕಂದ್ರೆ ಮತ್ತೆ ನಾನು ಮನೆಗೆ ಹೋಗ್ಬೇಕು ಅನ್ನೋ ಥಾಟ್ ನನಗೆ ಬರಲೇ ಇಲ್ಲ. ಯಾಕಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ನನ್ನ ಮನೆಗೆ ಹಾಗೆ ಹೋಗಲ್ಲ. ಯಾಕಂದ್ರೆ ನಾನು ಏನ್ ಅಂದ್ಕೊಂಡ್ ಬಂದಿದ್ದೀನಿ, ಆ ಗುರಿ, ನನ್ನ ಹಠಾಚಲ ನಾನು ರೀಚ್ ಆಗ್ಲೇಬೇಕಂತ ಮೆಂಟಲಿ ಫಿಕ್ಸ್ ಆಗಿದೆ. ನೋಡಿ ಮೇಡಮ್, 10 ಜನಕ್ಕೂ ನಾನು ಒಳ್ಳೆಯವನಾಗೋದಿಕ್ಕಾಗಲ್ಲ, 10 ಜನಕ್ಕೂ ನಾನು ಕೆಟ್ಟವನಾಗೋದಿಕ್ಕಾಗಲ್ಲ. ನನಗೆ ಇಷ್ಟಪಡ್ತಕ್ಕಂಥ 4 ಜನ ಇದ್ದೇ ಇರ್ತಾರ. 4 ಜನದಲ್ಲಿ ಒಬ್ಬಾದ್ರೂ ಜೆನ್ಯೂನ್ ಆಗಿ ನನಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಮುಖ ಚೆನ್ನಾಗಿಲ್ಲ ಅಂದಿದ ತಕ್ಷಣ ನಾನು ಜೀವನ ಎಂಡು ಅಂದ್ಕೊಂಡ್ಬಿಟ್ರೆ, ಪ್ರತಿಯೊಬ್ರು ಮಾಡೋ ಕಮೆಂಟ್ಗೂ ನಾವು ಹೋಗ್ಬಿಟ್ಟು ರೀಸನ್ ಕೊಟ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ಕೊಂಡೇ ಕುತ್ಕೊಬೇಕಾಗುತ್ತೆ. ನಮ್ಮನ್ನ ಕಮೆಂಟ್ ಮಾಡೋರಿಗೆ ನಾವು ಸಮಾಧಾನ ಮಾಡ್ಕೊಂಡು ರೀಸನ್ ಕೊಟ್ಕೊಂಡು ಕುತ್ಕೊಂಡ್ರೆ, ನಾವು ಒಂದು ಸಣ್ಣ ಕೆಲಸದ ನಾವು ಇಲ್ಲಿಂದ ನಾವು ಒಂದು ಮೆಜೆಸ್ಟಿಕ್ ಹೋಗ್ಬೇಕಂದ್ರೂ ರೀಚ್ ಆಗೋದಿಕ್ಕಾಗಲ್ಲ. ಯಾಕಂದ್ರೆ ಎಲ್ರಿಗೂ ಕಮೆಂಟ್ಸ್ಗೆ ನಾವು ರಿಪ್ಲೈ ಮಾಡ್ಕೊಂಡೇ ಕುತ್ಕೊಬೇಕಾಗುತ್ತೆ. ಹೇಳೋರ್ಗೆ ಏನ್ ಮೇಡಮ್ ಹೇಳ್ತಿರ್ತಾರೆ, ಹೇಳಂತ ಪ್ರತಿಯೊಬ್ರು ಅವರು ಸಮೇತ ನಾಳೆ ನನ್ನ ಮುಖ ಇಷ್ಟ ಪಡ್ಬೇಕು ಮೇಡಮ್. ನನ್ನ ಥಾಟ್ ಅಷ್ಟೇ ಮೇಡಮ್, ನನ್ನ ಮುಖ ಇಷ್ಟ ಇಲ್ವಾ, ಏನು ಒಳ್ಳೆ ಹಿಂಗಿದ್ದಾನೆ ಇವನೊಬ್ಬ ಹೀರೋನೋ, ಒಳ್ಳೆ ಟಿವಿ ಪೇಷಂಟ್ ತರ ಇದ್ದಾನೆ, ಇವನಿಗೇನೋ ಕಾಯಿಲೆ ಬಂದಿದೆ, ಇರೋದ್ ನೋಡಿ ಹೇಗಿದ್ದಾನೆ, ಈ ತರ ಎಲ್ಲ ಮಾತಾಡಿದಾರೆ. ನಾನು ತಲೆ ಕೆಡ್ಸ್ಕೊಳಕಲ್ಲ. ಇವನು ಒಳ್ಳೆ ಅಡಿಕೆ ಮರದ ತರ ಇದ್ದಾನೆ, ಇವನೊಬ್ಬ ಹೀರೋನ ಇವನು, ಈಗೆಲ್ಲ ಅಂದಿದ್ದಾರೆ. ನಿನ್ ಮಕ್ಕಕ್ಕೆ ಯಾವನೋ ನಿನ್ಗೆ ಇರೋ ಕೆಲಸ ಕೊಡ್ತಾನೆ, ಹೋಗಲಿ ಅಂತ ಹಿಂಗೆಲ್ಲ ಅಂದಿದ್ದಾರೆ. ಅದೇ ನೋಡಿ ಮೇಡಮ್,
ಅವ್ರು ಅಂದಿರೋರ್ಗೂ ಸಮೇತ ನಾನು ಇವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರೆಲ್ಲ ಮೇ ಬಿ ಹಂಗ ಅಂದಿರೋದಕ್ಕೆ ನಾನು ಇವತ್ತು ಅಷ್ಟೆಲ್ಲ ಮೈಂಡಿಗೆ ಹಾಕೊಂಡು ಇಲ್ಲಿ ಕುಂತಿದ್ದೀನಿ. ಮತ್ತೆ ಅವ್ರು ಖುಷಿಯಿಂದ ನನ್ಗೆ ನಾಳೆ ನಾನು ಸಿನಿಮಾ ಬಂದಾಗ ನೋಡಿದಾಗ ಅವ್ರ ಮನ್ಸು ಬದಲಾಗಿ ಮೇ ಬಿ ಏನಾದ್ರು ಇವತ್ತು ಇವ್ನು ಹಿಂಗ್ ಅಂದಿದ್ನಲ್ಲ ಅಂತಂತಾರಲ್ಲ, ಮನ್ಸ್ ಚೇಂಜ್ ಆಗತ್ತೆ. ಸಾಕು ನನ್ಗೆ ಅವ್ರು ಖುಷಿ ಆದ್ರೆ ನೋಡಿ ನನ್ ಬೈಕಂಡನಾಗ್ಲಿ ನೀವು ಖುಷಿ ಪಡ್ತೀರಾ, ನಾನು ಖುಷಿ ಪಡ್ತೀನಿ. ಆ ತರ ವ್ಯಕ್ತಿ ನಾನು. ನೆನ್ಪಿದ್ಯಾ ಇವಾಗ ಅವ್ರು ಯಾರ್ಯಾರು ಬೈದ್ರು? ಖಂಡಿತ ಮೇಡಮ್. ನಾನು ಪ್ರತಿದಿನ ನಾನು ಮರ್ಯಾದಕ್ಕಾಗತ್ತ ಅವ್ರನ್ನೆಲ್ಲ. ಇವತ್ತು ಅವರೆಲ್ಲ ಅಂದಿದಾರ ಅಂತಂದಾಗ ಗ್ರೇಟ್ ಅಲ್ಲ. ಅವರೇ ನನ್ನ ಇನ್ಸ್ಪಿರೇಷನ್ಸ್ಗಳು. ನನ್ಗೆ ಏನು ಅವಮಾನಗಳಾಗಿದೆ ಅದೇ ನನ್ನ ಇನ್ಸ್ಪಿರೇಷನ್. ನಾನು ಯಾವತ್ತೂ ಮೇಡಮ್ ನನ್ನ ಅವಮಾನನ ನಾನು ನೆಗೆಟಿವ್ ಆಗಿ ತಾಂಡಿಲ್ಲ. ನನ್ನ ಲೈಫಲ್ಲೂ ಫ್ಯೂಚರಲ್ಲೂ ಮುಂದೆ ನನ್ನ ನೀವು ನನ್ಗೆ ಅವಮಾನ ಮಾಡಿದ್ರು ನಾನು ಅದನ್ನ ನೆಗೆಟಿವ್ ತಾಣಲ್ಲ ಮೇಡಮ್. ಯಾಕಂದ್ರೆ ನಾನು ಅದನ್ನ ಇನ್ಸ್ಪಿರೇಷನ್ ತರನೇ ತಾಂತೀನಿ. ನನ್ಗೆ ಸ್ಫೂರ್ತಿ ಅದು. ಯಾಕಂದ್ರೆ ಅವತ್ತು ಅವ್ರು ಅವಮಾನ ಮಾಡಿಲ್ಲ ಅಂದ್ರೆ ನಾವ್ ಇವತ್ತು ಇಲ್ಲಿ ಬಂದು ಕುತ್ಕೊಳ್ಳೋದಿಕ್ಕೂ ಆಗಲ್ಲ ಮೇಡಮ್. ಯಾಕಂದ್ರೆ ಆ ಒಂದು ಅಟ್ಯಾಚ್ ಎಲ್ಲ ಹುಟ್ಟದೇ ಅಲ್ಲಿ. ಯಾಕಂದ್ರೆ ನನ್ನೊಬ್ಬನಿಗೆ ಅಂತಲ್ಲ, ನನ್ನಂತ ಸಾವಿರಾರು ಜನಕ್ಕೆ ಈ ತರ ಅವಮಾನ ಆಗಿರುತ್ತೆ. ಅದನ್ನ ಹೇಳ್ಕೊಂಡ್ರಿಂದ ಏನು ಯೂಸ್ ಇಲ್ಲ. ದಿಲ್ಮಾರ್ ಇನ್ವಿಟೇಷನ್ ಹೋಗಿದ್ಯಾ ಅವ್ರಿಗೆಲ್ಲ? ತಲುಪಿರ್ಬಹುದು ಅನ್ಕೊಂತೀನಿ ಮೇಡಮ್. ನೀವೇ ಹೋಗಿ ಕೊಟ್ಟು ಬಂದಿರಿ, ಇನ್ನೂ ಇಲ್ಲ ಚೆನ್ನಾಗಿ. ಮೇಡಮ್, ಅದೇನಾಗುತ್ತೆ ಗೊತ್ತಾ, ಅದು ದುರಂಕಾರ ಅಂತ ಅನ್ಸುತ್ತೆ. ಇಲ್ಲ, ನಾನು ಅವ್ರನ್ನ ಪ್ರೀತಿಯಿಂದ ನಾನು ಸಿನಿಮಾ ನೋಡಿ ಅಂತಾನೆ ಆಹ್ವಾನ ಮಾಡ್ತೀನಿ. ನನ್ಗೆ ಯಾರೂನು ಶತ್ರುಗಳಂತಿಲ್ಲ ಮೇಡಮ್. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಯಾರನ್ನೂ ದ್ವೇಷ ಮಾಡಲ್ಲ ಮೇಡಮ್. ನಾನು ಬಂದಿರೋದಿಲ್ಲ ದ್ವೇಷ ಮಾಡೋದಿಕ್ಕೆ, ಯಾರ ಜೊತೆ ಫೈಟ್ ಮಾಡೋದಿಕ್ಕೆ, ಅವ್ರನ್ನ ತುಳಿಯೋದಿಕ್ಕೆ ಅಲ್ಲ. ನನ್ನ ಕೆರಿಯರ್ ಅಲ್ಲಿ ನಾನು ಬಂದಿರೋದು ನಾನೊಬ್ಬ ಕಲಾವಿದ ಆಗಿ ನಿಲ್ಲೋದಿಕ್ಕೆ. ನನ್ನ ತಂದೆ ತಾಯಿ ಕನ್ಸು, ನನ್ನ ವೈಫ್ ಕನ್ಸು, ಅದನ್ನ ನಾನು ನನ್ನ ಒಂದು ಗುರಿನ ನಾನು ರೀಚ್ ಆಗ್ಬೇಕು ಅಷ್ಟೇ ಮೇಡಮ್. ನಾನು ಅದು ಬಿಟ್ರೆ ನಾನು ಯಾರಿಗೋ ತುಳಿದು ನನಗೇನು ಸಿಗಲ್ಲ. ಅವರೆಲ್ಲರೂ ಪ್ರೀತಿಯಿಂದ ಕೇಳ್ಕೊಂತೀನಿ, ಅವ್ರಿಗೂ ಪ್ರೀತಿಯಿಂದ ಕೇಳ್ಕೊಂತೀನಿ. ತುಂಬಾ ಒಳ್ಳೆ ಸಿನಿಮಾ ಮಾಡಿದೀನಿ, ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಸಿನಿಮಾ ನೋಡಿ ಇಷ್ಟ ಆದ್ರೆ ಇನ್ನೊಂದ್ 4 ಜನಕ್ಕೆ ನೀವೇ ಹೇಳಿ. ಅವತ್ತು ಹೇಗೆ ನನ್ನ ಬೈಕೊಂಡಿರ್ತಾರೋ ಅದೇ ತರ ಪ್ರೀತಿಯಿಂದ ಒಂದ್ 4 ಜನಕ್ಕೆ ಸಿನಿಮಾ ಚೆನ್ನಾಗಿದೆ ಕಂಡ್ರು ನೋಡು ಅಂತೀನಿ. ಸಾಕು ನನ್ಗೆ. ಅದೇ ಅವ್ರು ಕೊಡ್ತಕ್ಕಂತ ಒಂದು ಸಪೋರ್ಟು, ಗಿಫ್ಟು.